ಹಾಯ್ ನಮಸ್ತೆ. ಇವತ್ತು ನಾನು ನೋಡಿ ಪುಟ್ಟ ಪುಟ್ಟ ಮಾವಿನ ಹಣ್ಣಿನ ಬೆಲ್ಲದ ಹಣ್ಣು. ಇದು ಅನ್ನದ ಸೈಡಿಗೆ. ಆ, ಹಿಂದಿನ ವಿಡಿಯೋದಲ್ಲಿ ಅಷ್ಟೇ ಬೆಲ್ಲದ ಹಣ್ಣು ಅಂತ ತೋರಿಸಿದಾರಲ್ವಾ ಅಂದ್ಕೊಂಡಿದ್ದೀರಾ? ಹೌದು. ಕೆಲವೊಬ್ಬರಿಗೆ ಗೊತ್ತಾಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಯಾರಿಗೆ ಗೊತ್ತಾಗಿಲ್ಲ ಅವರಿಗೋಸ್ಕರ. ಮತ್ತು ಇನ್ನು ಕೆಲವರು ಇದನ್ನು ಸಾರ ಅಂತ ಕೇಳ್ತಾ ಇದ್ದಾರೆ. ಸಾಂಬಾರುಗಳಲ್ಲ, ಅದನ್ನು ಸಾರು ಸಾಂಬಾರು ಮಾಡ್ಕೊಂಡಿಲ್ಲ ಅಂದರೆ ಹಾಕ್ಕೊಂಡು ತಿನ್ನಲೂಬಹುದು. ಆದರೆ ಇದು ಅನ್ನದ ಸೈಡಿಗೆ, ಓಕೆನಾ? ಇದು ಅನ್ನದ ಸೈಡಿಗೆ ಟೇಸ್ಟಿಯಾದ, ಈಗ ಉಪ್ಪಿನಕಾಯಿ ಅದೆಲ್ಲ ನಾವು ಸೈಡ್ ತಿಂತೀವಲ್ವ, ಅದೇ ಥರ ಇದು ಒಂದು ತುತ್ತು ಅನ್ನ ಊಟ ಮಾಡಿದ ತಕ್ಷಣ ಇದು ಸಿಗ್ಬೋದು. ಇದು ಮಾವಿನಕಾಯಿ ಒಂದು ಪಲ್ಯ ಥರನೂ ಉಪಯೋಗಿಸ್ಬೋದು, ಆ ಥರ, ಓಕೆನಾ? ಮಾವಿನ ಹಣ್ಣಿನ ಬೆಲ್ಲದ ಹಣ್ಣು ಅಂತ ಅದರ ಹೆಸರು. ಅನ್ನದ ಜೊತೆ ಬೆಲ್ಲದ ಹಣ್ಣು ಅಂತ. ಓಕೆ, ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಇದಕ್ಕೆ ಬೆಲ್ಲ, ಪುಟಾಣಿ ಪುಡಿ ಮತ್ತು ಗುರೆಳ್ಳು ಅಂತ, ಇದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರಬೇಕು. ಈ ಥರ ಇಟ್ಕೊಂಡ್ರೆ ಪಲ್ಯಕ್ಕೆ ಮತ್ತು ಈ ಥರ ಮಾವಿನ ಹಣ್ಣಿನ ಒಂದು ಸಿಹಿ ಏನೇ ಮಾಡಿದರೂ ಅದಕ್ಕೆ ಹಾಕೋದಕ್ಕೆ ಬೇಕಾಗುತ್ತೆ. ಆಮೇಲೆ ಖಾರದ ಪುಡಿ, ರುಚಿಗೆ ಉಪ್ಪು, ಓಕೆನಾ? ಒಂದು ಬೌಲಿಗೆ ಈ ಮಾವಿನ ಹಣ್ಣು ಸಿಪ್ಪಿ ತೆಗೆದು ಹಾಕಿ, ಒಂದು ಬೌಲಿಗೆ, ಓಕೆನಾ? ಸಿಪ್ಪಿ ತೆಗೆದ್ಬಿಟ್ಟು ಇಟ್ಟಿರಿ. ಅಂದರೆ ಇಂತಹ ಮಾವಿನಕಾಯಿಗಳು 4 ಬೇಕಾಗುತ್ತೆ. ನಾ ಹೇಳೋ ಒಂದು ಈ ವಸ್ತುಗಳ ಹೇಳ್ತೀನಲ್ವ, ಅದಕ್ಕೆ 4 ಮಾವಿನ ಹಣ್ಣುಗಳು ಬೇಕಾಗುತ್ತೆ, ಓಕೆನಾ? ಒಂದು ಬೌಲಲ್ಲಿ 4 ಮಾವಿನ ಹಣ್ಣುಗಳನ್ನು ಹಾಕಿ, ಅದಕ್ಕೆ ಪುಟಾಣಿ ಪುಡಿ, 1 ಸ್ಪೂನ್ ಪುಟಾಣಿ ಪುಡಿ ಮತ್ತು ಅರ್ಧ ಸ್ಪೂನ್ ಸಾಕು ಇದು ಎಳ್ಳು ಪುಡಿ. ಈ ನಮ್ಮೂರ ಕಡೆ ಎಲ್ಲ, ನಮ್ಮ ತವ್ರ ಮನೆ ಕಡೆ ಎಲ್ಲ ನಾವು ಇಷ್ಟೇ ಹಾಕೋದು. ನಾನು ಎಳ್ಳು ಪುಡಿ ಹಾಕೋದಿಲ್ಲ ನಮ್ಮ ಕಡೆ ಎಲ್ಲ. ಉಪ್ಪು, ಬೆಲ್ಲ ಮತ್ತು ಖಾರದ ಪುಡಿ, ಪುಟಾಣಿ ಪುಡಿ ಅಷ್ಟೇ ನಾವು ಹಾಕೋದು. ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಈ ಎಳ್ಳು ಪುಡಿಯನ್ನು ಹಾಕ್ತಾರೆ. ಇದು ಸ್ವಲ್ಪ ಘಮ ಕೊಡುತ್ತೆ. ನಮಗಿದು ಹೆಚ್ಚಿಗೆ ಬಾಯಲ್ಲಿ ಬಂದರೆಲ್ಲ ನಮ್ಗೆ ಇಷ್ಟ ಆಗೋಲ್ಲ. ಆದರೂ ಇಲ್ಲೆಲ್ಲ ಇದು ಹಾಕಿದರೆ ಒಂಥರ ಟೇಸ್ಟು ಅಂತ ಹಾಕ್ತಾರೆ, ಓಕೆನಾ? ಮೊದಲಿಗೆ 1 ಸ್ಪೂನ್ ಪುಟಾಣಿ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಇದು ಅರ್ಧ ಸ್ಪೂನ್ ಎಳ್ಳು ಪುಡಿ, ಓಕೆನಾ? ಬೆಲ್ಲ 4 ಸ್ಪೂನ್ ಹಾಕಿ, ಓಕೆನಾ? 4 ಸ್ಪೂನ್ ಬೆಲ್ಲ ಹಾಕಿ, ರುಚಿಗೆ ಉಪ್ಪು, ಹಣ್ಣೆಲ್ಲ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿದ ಮೇಲೆ ರುಚಿಗೆ ಉಪ್ಪು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ, ಓಕೆನಾ? ಈ ಥರ ಟೇಸ್ಟ್ ನೋಡಿ ಉಪ್ಪು ಹಾಕೋದ್ರಿಂದ ತುಂಬ ತುಂಬ ಟೇಸ್ಟಿಯಾಗುತ್ತೆ. ನಾವು ತಿನ್ನುವಾಗ ತುಂಬ ಟೇಸ್ಟಿಯಾಗುತ್ತೆ. ಉಪ್ಪು ಸ್ವಲ್ಪನೂ ಕಮ್ಮಿ ಆಗಬಾರ್ದು, ಆವಾಗ ಒಂಥರ ಚೆನ್ನಾಗಿರೋದಿಲ್ಲ. ಅದಕ್ಕೆ ಉಪ್ಪನ್ನು ಟೇಸ್ಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಆಮೇಲೆ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನೋಡಿ ಈ ಥರ ರೆಡಿಯಾಗುತ್ತೆ, ಓಕೆನಾ? ನಾನು ಹೆಚ್ಚಿಗೆ ಎಳ್ಳು ಪುಡಿ ಹಾಕಿಲ್ಲ, ನಮಗೆ ಎಳ್ಳು ಪುಡಿ ಅಷ್ಟೊಂದು ಇಷ್ಟ ಆಗೋಲ್ಲ, ಅದಕ್ಕೆ ಹಾಕಿಲ್ಲ. ನೋಡಿ ಈ ಥರ ಸಖತ್ತಾಗಿರೋ ಅನ್ನದ ಸೈಡಿಗೆ ತುಂಬ ಟೇಸ್ಟಿಯಾಗಿರೋ ಬೆಲ್ಲದ ಹಣ್ಣು. ಆಹಾ, ಹೀಗೆ ತಿಂತಾಯಿದ್ರೆ ಅದೇ ನಾನು ಹೇಳಿದ್ನಲ್ವ, ಊಟ ಯಾರು ಅನ್ನ ಊಟ ಮಾಡೋದಿಲ್ಲ ಅವ್ರಿಗೆ ಈ ಥರ ಮಾಡಿಕೊಟ್ರೆ 2 ಅಲ್ಲ 3 ಬಟ್ಲು ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟಿಯಾದ. ನೀವು ರಸ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ರಸ ಮಾಡ್ಕೊಳ್ಳಿ. ಹೆಚ್ಚಿಗೆ ರಸ ಬೇಡ ಅನ್ನೋರಿಗೆ ಈ ಸ್ವಲ್ಪ ಸಾಕು, ಓಕೆನಾ? ಈ ಥರ. ಮತ್ತು ಅದರಲ್ಲೇ ನಾನು ಹೇಳಿದ ಒಂದು ವಸ್ತುಗಳಲ್ಲಿ ಏನಾದರೂ ಕಮ್ಮಿ ಆಯಿತು, ಜಾಸ್ತಿ ಆಯಿತು, ಈ ರಸ ಸ್ವಲ್ಪ ದಪ್ಪ ಬೇಕಪ್ಪ, ನೋಡಿ ಈ ರಸ ದಪ್ಪ ಬೇಕು ಅಂದರೆ ಇದೆ ಪುಟಾಣಿ ಪುಡಿ ಮತ್ತು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಹಾಕಿಕೊಳ್ಳಿ, ಓಕೆನಾ? ಇಷ್ಟೇ. ನೋಡಿ, ಈ ಸರಳವಾದ ಸುಲಭವಾದ ಅನ್ನದ ಸೈಡಿಗೆ ಮಾವಿನ ಹಣ್ಣಿನ ಬೆಲ್ಲದ ಹಣ್ಣು. ಮತ್ತು ಖಾರ ನಿಮಗೆ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ ಖಾರದ ಪುಡಿ ಹಾಕಿಕೊಳ್ಳಿ. ಈಗ ಎಲ್ಲ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿದಾಗ ಖಾರ ಹೆಚ್ಚಿಗೆ ಆಯ್ತಪ್ಪ, ಆವಾಗ ಮತ್ತೆ ಸ್ವಲ್ಪ ಬೆಲ್ಲ ಹಾಕಿಕೊಳ್ಳಿ, ಇನ್ನೊಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್, ಓಕೆನಾ? ಈ ರೀತಿ ಮಾಡಿಕೊಳ್ಳಿ. ಈ ಸರಳವಾದ ಒಂದು ಮಾವಿನ ಹಣ್ಣಿನ ಬೆಲ್ಲದ ಹಣ್ಣನ್ನು ಮಾಡಿಕೊಂಡು ತಿಂದು ನೋಡಿ, ಓಕೆನಾ? ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.